ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತೊಂದು ನಾನು ಹೆಲ್ದಿ ಫುಡ್ ಮಾಡುವಂಥ ಒಂದು ವಿಡಿಯೋ ಮಾಡ್ತಿದ್ದೇನೆ. ಹಾಗೆ ನೋಡುವ ಏನೆಲ್ಲ ಮಾಡಿದ್ದೇನೆ ಅಂತ. ಏನಿಲ್ಲ, ಸಿಂಪಲ್ಲಾಗಿ ಒಂದು ನೂನ್ ಟೈಮಲ್ಲಿ ಏನು ನಾವು ಮಾಡ್ತೀವಿ ಅದನ್ನು ಮಾಡಿದ್ದೇನೆ. ಸೊ ಇವಾಗ ರಸಮ್ಗೋಸ್ಕರ ನಾನು ತೊಗರಿಬೇಳೆ ಇದೆಯಲ್ವ ಅದನ್ನು ತಗೊಂಡಿದ್ದೇನೆ. ಹಾಗೆ ರಸಮ್ ಮಾಡೋಕ್ಕೋಸ್ಕರ 2 ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಹಾಗೆ ಗಾರ್ಲಿಕ್, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಸಿಂಪಲ್ ಆಗಿರುವಂಥದ್ದು. ನಾರ್ಮಲ್ ಆಗಿ ರಸಮ್ ಮಾಡೋದು ಗೊತ್ತಿದೆ ಎಲ್ರಿಗೂ. ಸೊ ಅದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಗ್ಗರಣೆ ಮಾಡ್ತಿದ್ದೇನೆ. ಇದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಬೇಕು ಅಂದರೆ ಗಾರ್ಲಿಕ್, ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ಇದು ಒಗ್ಗರಣೆ ಮಾಡಿದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಟೊಮೆಟೊದು ಪೇಸ್ಟ್ ಇದೆಯಲ್ವ ಅದನ್ನು ಹಾಕಿದ್ರಾಯಿತು. ಮತ್ತು ಸ್ವಲ್ಪ ರಸಮ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ನಂದು ಸ್ವಲ್ಪ ಖಾಲಿಯಾಗಿತ್ತು, ಸೊ ಕಲರ್ ಹಾಗೆ ಬರಲಿಲ್ಲ. ಮತ್ತು ಸ್ವಲ್ಪ ಮೆಣಸಿನ ಹುಡಿ ಬೇಕು ಅಂದರೆ, ಖಾರ ಹುಳಿ ಎಲ್ಲ ಬೇಕು ಅಂದರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ರಸಮ್ ಆಗುತ್ತೆ. ನೋಡಿ ಅಲ್ಲಿ ಸೈಡಲ್ಲಿ ಒಂದು ಕಾಣ್ತಿದೆಯಲ್ವ, ಆ ರಸಮ್ ಪೌಡರ್ ನಾನು ಹಾಕ್ಕೊಂಡಿದ್ದು. ಸೊ ಇವಾಗ ಕ್ಯಾಲಿಫ್ಲವರ್ ಇತ್ತು, ನಾವು ನಿನ್ನೆ ತಗೊಂಡು ಬಂದಿದ್ವಿ. ಅದನ್ನು ಸ್ವಲ್ಪ ಫ್ರೈ ಮಾಡುವಂತ ಇಟ್ಕೊಂಡಿದ್ದೇನೆ. ಇದರಲ್ಲಿ ಆ್ಯಕ್ಚುಲಿ ತುಂಬ ಹುಳು ಇರುತ್ತೆ. ಒಂದು ಇತ್ತು, ನನಗೆ ಸಿಕ್ಕಿತ್ತು. ತುಂಬ ಜಾಗೃತಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇವಾಗ ಫಸ್ಟಿಗೆ ಇದನ್ನು ಸ್ವಲ್ಪ ಅರಿಶಿನ ಹುಡಿ ಮತ್ತು ಉಪ್ಪನ್ನು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೇನೆ. ಯಾಕಂದರೆ ಅದರಲ್ಲಿರುವ ಕ್ರಿಮಿ ಎಲ್ಲ ಹೋಗಿಬಿಡುತ್ತೆ. ಇಲ್ಲಾಂದರೆ ಹಾಗೆ ಮಾಡಿದ್ರದು ನಮ್ಮ ಹೆಲ್ದಿಗೆ ಒಳ್ಳೆಯದಲ್ಲ. ಸೊ ಇವಾಗ ಅದಾಯಿತು. ಹಾಗೆ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡ್ಕೊಂಡಿದ್ದೇವೆ. ಇದು ವೈಟ್ ರೈಸ್ ಯಾಕೆ ಮಾಡಿದ್ದು ಅಂದರೆ, ರಸಮ್ಗೆ ನಾವು ಕುಚ್ಚಲಕ್ಕಿದ್ದು ಮಾಡ್ತೇವಲ್ವ, ಅದು ಅಷ್ಟು ಚೆನ್ನಾಗಾಗೋದಿಲ್ಲ. ಅದು ಒಂಥರ ಸಪ್ಪೆ ಆಗುತ್ತೆ. ಇದಾದರೆ ಒಳ್ಳೆ ಕಾಂಬಿನೇಷನ್ ಆಗಿ ಬರುತ್ತೆ. ಹಾಗೆ ನಾನು ಫ್ಲವರ್ ಕೂಡ ಮ್ಯಾರಿನೇಟ್ ಮಾಡಿಕೊಂಡೆ. ಏನೂ ಇಲ್ಲ, ಕಬಾಬ್ ಪೌಡರಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ಸಾಕು. ಮತ್ತು ಇದು ನೋಡಿ, ಕಾಯಿ ಬಾಳೆ ಇದೆಯಲ್ವ, ಇದನ್ನು ಕೂಡ ಪದಾರ್ಥ ಮಾಡುವ ಅಂತ. ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು. ಇದನ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಆಯಿತು. ಕಾಯಿ ಬಾಳೆ ಮತ್ತು ನೀರುಳ್ಳಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಮತ್ತು ಒಗ್ಗರಣೆ ಮಾಡಿ ಹೀಗೆ ಮಾಡುವಂಥದ್ದು. ನಾನೆಲ್ಲ ಸಿಂಪಲ್ಲಾಗಿ ತೋರಿಸಿದ್ದೇನೆ, ಒಂದು ಸ್ವಲ್ಪ ವಿಡಿಯೋ ಮಾಡುವ ಅಂತ. ಹಾಗೆ ಸ್ವಲ್ಪ ಮೆಣಸಿದ್ದು ಪೇಸ್ಟ್ ಇದೆಯಲ್ವ ಅದನ್ನು ಕೂಡ ಮಾಡ್ಕೊಳ್ಬೇಕು. ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊಕೊನೆಟ್. ಇದು ಒಂಥರ ನನಗೆ ತುಂಬ ಇಷ್ಟ ಇದರದ್ದು ಕಾಯಿ ಬಾಳೆದು ಪದಾರ್ಥ. ತುಂಬ ಚೆನ್ನಾಗಾಗುತ್ತೆ. ಇದು ನಾವು ಮಧ್ಯಾಹ್ನಕ್ಕೆಲ್ಲ ಊಟಕ್ಕೆಲ್ಲ ಸೈಡಿಗೆ ಏನಾದರೂ ಬೇಕು ಅಂದರೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಡುವಾಗ ಒಂದು ಪದಾರ್ಥ ಮಾಡಿದರೆ ಅದಕ್ಕೆ ಸೈಡಲ್ಲಿ ಏನಾದರೂ ಒಂದು ಮಾಡಲೇಬೇಕು, ಇಲ್ಲಾಂದರೆ ನಮಗೆ ಆಗೋದೇ ಇಲ್ಲ ಖಾಲಿ ಒಂದೇ ಪದಾರ್ಥ ಇದ್ದರೆ. ಸೊ ಇವಾಗ ಇದು ರೆಡಿ ಆಯಿತು ನೋಡಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಅದು ಸೀದೋಗಬಾರ್ದಲ್ವ, ಅದಕ್ಕೆ. ಫೈನಲಿ ನೋಡಿ ಬಾಳೆಕಾಯಿದು ಪದಾರ್ಥ ಹೇಗೆ ಬಂದಿದೆ ಅಂತ. ನೀವು ಕೂಡ ಮಾಡಿ. ಈ ಥರದ್ದೆಲ್ಲ ಹೆಲ್ದಿ ಫುಡ್ಡೆಲ್ಲ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಆಮೇಲೆ ಗೋಬಿ ಕೂಡ ಇತ್ತಲ್ವ, ಅಂದರೆ ಇದು ಫ್ಲವರ್ ಕೂಡ ಫ್ರೈ ಮಾಡಿಟ್ಕೊಂಡಿದ್ವಿ. ನೋಡಿ, ಮಕ್ಕಳಿಗಾದರೆ ಈ ಥರ ಎಲ್ಲ ತಿಂತಾರೆ, ಮತ್ತು ಅದೆಲ್ಲ ತಿನ್ನೋದಿಲ್ಲ, ಸ್ವಲ್ಪ ದೂರ ಅವರಿಗೆ. ನನಗೆ ಆ್ಯಕ್ಚುಲಿ ಈ ಥರ ವಿಡಿಯೋ ಎಲ್ಲ ಮಾಡೋದಂದರೆ ತುಂಬ ಇಷ್ಟ. ಬಟ್ ಏನಾಗುತ್ತೆ ಅಂದರೆ, ಇದು ಕಿಚನ್ ಇದೇನಾದರೂ 1-2-3 ವಿಡಿಯೋ ಸಿಗುತ್ತೆ. ಬಟ್ ಏನಾದರೂ ಡೈಲಿ ಲಾಗ್ ಮಾಡಬೇಕಂದ್ರೆ ಏನಾದರೂ ಮಾಡ್ಕೊಳ್ಬೇಕು, ನನಗೆ ಏನು ಕೂಡ ಕಂಟೆಂಟ್ ಸಿಗಲ್ಲ. ಸಿಕ್ಕಿದ್ದನ್ನು ನಾನು ಮಾಡ್ತೇನೆ ಅಷ್ಟೇ. ಸೊ ಇವಾಗ ನೋಡಿ, ತುಂಬ ಹೆಲ್ದಿಯಾಗಿರುವಂತಹ ಫುಡ್ಡು, ಒಂದು ಕಾಯಿ ಬಾಳೆ ಪದಾರ್ಥ, ವೈಟ್ ರೈಸ್, ಹಾಗೆ ರಸಮ್ ಮತ್ತು ಸ್ವಲ್ಪ ಗೋಬಿ. ಈ ಥರ ಎಲ್ಲ ಫುಡ್ಡು ಸಿಕ್ಕಿದರೆ ತುಂಬ ಖುಷಿ ಆಗುತ್ತೆ ಅಲ್ವಾ, ಹೊಟ್ಟೆಗೆ ಫುಲ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಈ ಥರದ್ದು ತಿನ್ನೋದಂದರೆ. ಹಾಗೆ ಇವತ್ತು ನಮ್ಮ ಮನೆಗೆ ವೈಫೈ ಕನೆಕ್ಷನ್ ಮಾಡುವವರು ಬಂದಿದ್ದಾರೆ. ಯಾಕೆಂದರೆ ಒಂದು 4-5 ತಿಂಗಳ ಹಿಂದೆ ನನ್ನ ಮನೆಯಲ್ಲಿ ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾನೆ ಇರಲಿಲ್ಲ. ಏರ್ಟೆಲ್ ಆ್ಯಕ್ಚುಲಿ ಫಸ್ಟಿಗೆಲ್ಲ ತುಂಬ ಚೆನ್ನಾಗಿ ಸಿಕ್ತು ಒಳಗೆ ಎಲ್ಲ. ಇವಾಗ ಒಂಚೂರು ಕೂಡ ಸಿಗ್ತಾ ಇಲ್ಲ, ಒಳಗೂ ಸಿಗೋದಿಲ್ಲ, ಹೊರಗೂ ಸಿಗೋದಿಲ್ಲ. ಮಳೆ ಬೇರೆ ಬರ್ತಿದೆಯಲ್ವ, ಮಳೆ ಇದರಿಂದ ಸ್ವಲ್ಪನೂ ಸಿಗಲ್ಲ. ಅದಕ್ಕೆ ಇವಾಗ ಕನೆಕ್ಷನ್ ಮಾಡೋರು ಬಂದಿದ್ದಾರೆ. ಇವಾಗ ಇಲ್ಲಿಂದ ಕನೆಕ್ಷನ್ ಕೊಡ್ತಿದ್ದಾರೆ ನಮ್ಮ ಮನೆಗೆ ಕೆಳಗಿಂದ. ಸೊ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂದರೆ, ನಾನು ಇವಾಗ ಈ ವಿಡಿಯೋ ಎಲ್ಲ ಮಾಡ್ತೀನಲ್ಲ ಯೂಟ್ಯೂಬಲ್ಲಿ, ಅದರದ್ದು ಅಪ್ಲೋಡ್ ಮಾಡೋಕ್ಕೂ ಕೂಡ ನನಗೆ ಆಗ್ತಾ ಇರಲಿಲ್ಲ. ಅಂದರೆ ನಾನು ಹೊರಗೆಲ್ಲ ಇಟ್ಟು ಏನೇನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸ್ವಲ್ಪ ವೈಫೈ ಎಲ್ಲ ತಗೊಂಡು, ಅತ್ತೆ ಮಾವಂದೆಲ್ಲ ತಗೊಂಡು ಹಾಗೆ ಮಾಡ್ತಿದ್ದೆ.
ಮತ್ತು ವೈಫೈಯಲ್ಲಿ ಏನು ಅಪ್ಲೋಡ್ ಮಾಡ್ತೀವಲ್ಲ ಅದು ಒಳ್ಳೇದು ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ ಏನಿದ್ರು ಕೂಡ. ಸೊ ನನಗೆ ಅದರಿಂದ ತುಂಬ ಖುಷಿ ಆಯಿತು. ಸೊ ಮತ್ತು ಇದು ಟೋಟಲಾಗಿ ಎಷ್ಟು ಆಯ್ತು ಅಂದರೆ ನಮ್ಮದು ಸ್ಕೈ ನೆಟ್ವರ್ಕ್ ಅಂತ ಜಿಯೋ ಅದೇನು ಸಿಗಲಿಲ್ಲ ನಮಗೆ 5G ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಟೋಟಲಾಗಿ 5500 ಆಗಿದೆ. ಪ್ಲಸ್ ಏನು ರೀಚಾರ್ಜ್ ಅದರಲ್ಲಿ ಬರುತ್ತೆ. ಮಂತ್ಲಿ 600 ಕೊಡಬೇಕಾಗುತ್ತೆ. ಮತ್ತು ನಾವು ಇವಾಗ ಪ್ರೀಪೇಯ್ಡ್ ಮಾಡ್ತೀವಲ್ವ 6 ಮಂತಿಗೆ ಮತ್ತು 1 ಇಯರ್ಗೆಲ್ಲ ಮುಂಚೆನೇ ಪ್ರೀಪೇಯ್ಡ್ ಮಾಡಿದರೆ ಆ 1 ಮಂತಿದ್ದು ನಮಗೇನೋ ರೀಚಾರ್ಜ್ ಅದು ಕಟ್ಟಾಗುತ್ತೆ ಅಂತಂದರೆ ಫ್ರೀಯಾಗಿ ಸಿಗುತ್ತೆ. 5 ಮಂತಿದ್ದಾಗುತ್ತೆ ಅಂತೆ. ಸೊ ಇವಾಗ ನಮಗೆ ಆಲ್ರೆಡಿ 3 ಮಂತಿದ್ದು ಮಾಡಿ ಆಗಿತ್ತು ಅದರಲ್ಲೇ. ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಮಾಡುವ ಅಂತ ಹಾಗೆ ಬಿಟ್ಬಿಟ್ವಿ. ಫೈನಲಿ ತುಂಬ ಖುಷಿ ಆಯಿತು ನನಗೆ ವೈಫೈ ಆಯ್ತು ಅಂತ. ಇನ್ನು ಆರಾಮಾಗಿ ನನಗೆ ಅಪ್ಲೋಡ್ ಎಲ್ಲ ಮಾಡ್ಬೋದು ವೀಡಿಯೋಸನ್ನೆಲ್ಲ. ಮತ್ತು ನಾನು ಮನೆಗೆ ಟಿ ವಿ ಬಂದಿತ್ತು ಅಂತ ಹೇಳಿದ್ನಲ್ವ, ಅದು ಕೂಡ ಏನು ಕನೆಕ್ಷನ್ ಎಲ್ಲ ಕೊಟ್ಟಿದ್ದರು. ಬಟ್ ವೈಫೈ ಇಲ್ದಿದ್ರಿಂದ ನಾವು ನಮ್ಮ ಫೋನಲ್ಲೇ ನೋಡ್ತಿದ್ವಿ. ಇವಾಗ ಆರಾಮಾಗಿ ನೋಡ್ತಿದ್ದಾಳೆ ಅವಳು. ಸೊ ಟ್ರೈ ಮಾಡ್ತಿದ್ದೀವಿ ಹೇಗಾಗ್ತಿದೆಯಾ ಅಂತ, ಕರೆಕ್ಟಾಗಿ ಬಂದಿದೆಯಾ ಅಂತೆಲ್ಲ ಹಾಗೆ. ಆಮೇಲೆ ನೋಡಿ ಇದೊಂದು ಕೆಲವೊಬ್ರಿಗೆ ಗೊತ್ತುಂಟು ಒಂದು ಬೇರೆಯೇ ಒಂದು ಡಿಫ್ರೆಂಟ್ ಆಗಿರುವಂಥದ್ದು. ಅಂದರೆ ಕುಚ್ಚಲಕ್ಕಿದು ಉಂಡೆ ಇಲ್ಲ ಅಕ್ಕಿ ಉಂಡೆ ಅಂತಲೂ ಹೇಳ್ತಾರೆ. ಇದರಿಂದಲೂ ಕೂಡ ಮಾಡ್ಲಿಕ್ಕಾಗ್ತದೆ ಅಂತ ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ. ಸೊ ಇವಾಗ ಅತ್ತೆ ಹೇಳ್ತಿದ್ರು ಏನಾದರೂ ಮಾಡುವ, ಚಳಿಗೆ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ ಅಂತ. ಅದಕ್ಕೆ ಇವಾಗ ಅವರು ಏನು ಕುಚ್ಚಲಕ್ಕಿ ತಗೊಂಡು ಅದನ್ನು ಹುರ್ಕೊಂಡಿದ್ದಾರೆ. ಈ ಥರ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ತುಂಬ ಟೈಮ್ ತಗೊಳ್ಳುತ್ತೆ. ಅಂದರೆ ಒಂದೊಂದು ಅಷ್ಟು ಹೋಗೋದಿಲ್ಲಲ್ಲ, ಅದಕ್ಕೆ ನೋಡಿ ಇವಾಗ ಇದು ತನಗಾಗಲಿಕ್ಕೆ ಇಟ್ಕೊಂಡಿದ್ದೇವೆ. ಯಾಕಂದರೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ಇದನ್ನು. ಹಾಗೆ ಸ್ವಲ್ಪ ಕೊಕೊನೆಟ್ ಕೂಡ ಬೇಕಾಗುತ್ತೆ. ಕೊಕೊನೆಟ್ಟನ್ನು ಕೂಡ ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಯಾಕಂದರೆ ಅದು ಮತ್ತೆ ಒಂದು ಸ್ಮೆಲ್ ಬರುತ್ತಲ್ವ, ಆ ಸ್ಮೆಲ್ ಬಾರ್ದಲ್ವ. ಅದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳ್ತೀವಿ ನಾವು, ಒಂದೇ ಟೈಮಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಂತ. ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದಾರೆ. ಇವಾಗ ನಾವು ಮೊದಲಿಗೆ ಕುಚ್ಚಲಕ್ಕಿದ್ದು ಫ್ರೈ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಈ ಥರ ಹುಡಿ ಮಾಡಿಕೊಳ್ಬೇಕು ನೋಡಿ. ತುಂಬ ನೈಸಾಗಿ ಕೂಡ ಮಾಡ್ಬೋದು, ಈ ಥರನೂ ಮಾಡ್ಬೋದು ನೋಡಿ. ಇದು ನೈಸಾಗಿ ಮಾಡಿದ್ದೇವೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಬೆಲ್ಲ. ಬೆಲ್ಲವನ್ನು ನಾವು ಬಿಸಿ ಮಾಡಿಕೊಂಡ್ರೆ ಈಗ ಅದು ಮೆಲ್ಟ್ ಆಗುತ್ತೆ. ಸೊ ಮೆಲ್ಟ್ ಆದ ನಂತರ ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವಂಥದ್ದು. ಇದು ಏನು ಗೊತ್ತಾ, ಮತ್ತು ಜಾಸ್ತಿ ಇದು ಗಟ್ಟಿಯಾಗಬಾರ್ದು, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದ್ರೆ ಅದು ಮತ್ತು ಉಂಡೆ ಮಾಡಿದ ನಂತರ ಅದು ಗಟ್ಟಿಯಾಗುತ್ತೆ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಮೆಲ್ಟ್ ಆಗ್ತಾ ಬಂತು. ಇದಕ್ಕೆ ನಾವು ಫಸ್ಟಿಗೆ ಬಿಸಿ ಮಾಡಿಟ್ಕೊಂಡಿದ್ದ ಇದೆಯಲ್ವಾ, ಕೊಕೊನೆಟ್ ಇದೆಯಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಪ್ಲೈನಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಮತ್ತು ಏನು ಇದೆಯಲ್ವ ಒಣ ದ್ರಾಕ್ಷಿ, ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ಯಲ್ವ, ಇದಕ್ಕೆ ನಾವು ಏನು ಹುಡಿ ಮಾಡಿಟ್ಕೊಂಡಿದ್ದ ಅಕ್ಕಿ ಹುಡಿಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ಅದು ಬಿಸಿ ಇರುವಾಗಲೇ ಮಾಡಬೇಕು. ತಣ್ಣಗಾದ ನಂತರ ಅದು ಮತ್ತು ಗಟ್ಟಿಯಾಗಿ ಬಿಡುತ್ತೆ. ಬಿಸಿ ಬಿಸಿ ಇರುವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫುಲ್ಲಾಗಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ಇದು ಆಲ್ಮೋಸ್ಟ್ ಮಿಕ್ಸ್ ಆಗ್ತಾ ಬಂತು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವಾಯ್ಸ್ ಓವರ್ ನಾನು ಮಾಡ್ತೀನಲ್ಲ, ಆವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ವಿಡಿಯೋ ನೋಡಿ ಆ್ಯಕ್ಚುಲಿ ಮಾಡುವಂಥದ್ದಲ್ವಾ. ಏನು ಒಂದೊಂದು ಸಲ ಬೇಗ ಫಾಸ್ಟಾಗಿ ಮಾತಾಡಿಬಿಡ್ತೀನಿ, ಕೆಲವೊಮ್ಮೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಈ ವಿಡಿಯೋ ಮಾಡೋದಂತೂ ತುಂಬ ಕಷ್ಟ ಇದೆಯಪ್ಪ. ಅದಕ್ಕೆ ಹಾರ್ಡ್ ವರ್ಕ್ ಮಾಡೋದಿದ್ದರೆ ಆಗೋದೇ ಇಲ್ಲ. ನೋಡುವ ಯಾವಾಗ ಅದರದ್ದು ಫಲ ಸಿಗುತ್ತೆ ಅಂತ. ಒಂದು ಸಲ ಸಿಕ್ಕಿದರೆ ಸಾಕು ಅಂತ ಅನ್ನಿಸ್ತಿದೆ. ಸೊ ಇವಾಗ ನೋಡಿ ಅದನ್ನು ಬಿಸಿ ಮಾಡಿ, ನಾನು ಹೇಳಿದ್ನಲ್ವ ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ. ಅದು ಮಾಡುವಾಗ ಕೈಯೆಲ್ಲ ಬಿಸಿ ಬಿಸಿ ಆಗ್ತಿತ್ತು, ಮತ್ತು ಮಾಡದಿದ್ದರೂ ಕೂಡ ಆಗೋದಿಲ್ಲಲ್ಲ ಹಾಗೆ. ಮತ್ತು ನಾನು ಹೇಳಿದ್ನಲ್ವ ನೀರು ಕೂಡ ಸ್ವಲ್ಪ ಫಸ್ಟಿಗೆ ಇದು ಬೆಲ್ಲ ಇದೆಯಲ್ವ ಅದು ಮೆಲ್ಟ್ ಮಾಡುವಾಗ ಜಾಸ್ತಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಏನು ಗೊತ್ತಾ, ನಾನಿವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಒಂದು ಚಿಕ್ಕದು ಫುಡ್ ಮಾಡಿಕೊಡುವಂಥದ್ದು. 1-2 ಆರ್ಡ್ರ್ ಬಂದಿದೆ, ಇನ್ನೂ ಕೂಡ ಏನು ಮಾಡಬೇಕು. ಮತ್ತು ಇದು ಕೂಡ ಕೇಳಿದ್ದಾರೆ ಕೆಲವೊಬ್ಬರು. ಇದನ್ನೆಲ್ಲ ಮಾಡಿ ನೋಡುವ ಹೇಗೆ ಎಲ್ಲ ಆಗುತ್ತೆ ಅಂತ. ನೀವು ಕೂಡ ಬೇಕು ಅಂದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಅಷ್ಟರವರೆಗೂ ನನ್ನ ವೀಡಿಯೋ ನೋಡ್ತಾ ಇರಿ. ಥ್ಯಾಂಕ್